ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಬನ್ನಿ ಅಂತ ಒಂದು ಕರಡಿ ಇತ್ತು. ಆ ಕರಡಿಗೆ ತುಂಬಾ ಸ್ನೇಹಿತರು ಇದ್ದರು. ಹಾಗೆ ಇದ್ದಾಗ ಆ ಕರಡಿಗೆ ಕಾಡು ಜೇನು ಕುಡಿಬೇಕು ಅಂತ ಆಸೆ. ನನ್ನ ಪಾತೆಯೇ ಅಮ್ಮಲತೆ ತೇಂಗಾ. ದೇವ್ರೆ, ತುಂಬಾ ಬಿಸಿಲು ಹೊಡಿತಾ ಇದೆ. ಈ ಮಾನವರಿಗೆ ಸ್ವಿಗ್ಗಿದಲ್ಲೋ ಝೊಮ್ಯಾಟೊದಲ್ಲೋ ಆರ್ಡರ್ ಮಾಡಿದರೆ ಸಾಕು. ಆದರೆ ನಮ್ಮ ಕತೆ ಆ ಮರದಲ್ಲಿ ನೋಡೋಣ, ಏನೋ ಕಾಡು ಜೇನು ವಾಸನೆ ಬರದಂಗಿದೆ. ಹಾಗೆ ಬನ್ನಿ ಆ ಮರ ಪಕ್ಕದಲ್ಲಿ ಹೋಗ್ದಾಗ ಇದು ಯಾರಿಲ್ಲಿ? ಹುಡುಗ ಅಲ್ವಾ? ಯಾಕೆ ಇಲ್ಲಿ ಮಲಗಿದ್ದಾನೆ? ಹಲೋ, ನೀನ್ ಯಾರಪ್ಪ ಇಲ್ಲಿ? ಮುಂಚೆ ಇಲ್ಲೆಲ್ಲೋ ನೋಡಿಲ್ಲಲ್ಲ. ಅದು ಕೇಳಕ್ಕೆ ನೀವ್ ಯಾರು? ನಾನು ಒಂದು ಪಾಪ ಕರಡಿ ಮಾಮ. ಕರಡಿ ಅಂತ ಗೊತ್ತಾಯ್ತು. ಏನಿಲ್ಲಿ? ಈ ಕಾಡಲ್ಲಿ ಮನುಷ್ಯರಿಗೆ ಏನ್ ಬೇಕು? ನಾನು ಒಂದು ವನವಾಸಿನೇ. ತುಂಬಾ ಬೋರ್ ಹೊಡಿದರೆ ಅವಾಗವಾಗ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತೀನಿ. ಅಯ್ಯೋ, ಬೇಟೆ ಆಡ್ತೀಯಾ? ದೇವ್ರೆ, ನಮ್ ಟೈಮ್ ಸರಿ ಇಲ್ಲ ಅನ್ಸತ್ತೆ. ಒಂದು ಗೂಬೆ ಕರಡಿ, ಸ್ವಲ್ಪ ಭಯ ಪಡಿಸ್ತೀನಿ. ನಾನೇ ತುಂಬಾ ಹಸಿವಲ್ಲಿದ್ದೆ. ನಿಮ್ಮನ್ನು ದೇವರು ಕಳಿಸಿದ್ದು ನನಗೆ. ಒಳ್ಳೇದಾಯ್ತು. ನನ್ನ ಏನು ಮಾಡಬೇಡಪ್ಪ. ಅದು ನಡೆಯಲ್ಲ. ನಾನು ನಿಮ್ಮನ್ನ ಬೇಟೆಯಾಡಕ್ಕೆ ತೀರ್ಮಾನ ಮಾಡಿಬಿಟ್ಟೆ. ಅಯ್ಯೋ ಬೇಡಪ್ಪ, ನಾನು ನಿನಗೆ ಒಳ್ಳೆ ಕಾಡು ಜೇನು ಮತ್ತೆ ಹಣ್ಣುಗಳು ಎಲ್ಲ ಕೊಡ್ತೀನಿ. ನನ್ನ ಬಿಟ್ಬಿಡು. ಕರಡಿ ಅಂದ್ರೆ ಎಲ್ಲಿ ಎಲ್ಲಿ ಕಾಡಿನ ಜೇನು ಸಿಗುತ್ತೆ ಅಂತ ಗೊತ್ತಿರುತ್ತೆ. ನನಗೂ ಸಿಗುತ್ತೆ. ಸಿಕ್ಕಿದ್ದು ಚಾನ್ಸು ಮಿಸ್ ಮಾಡಬೇಡ. ಸರಿ ಸರಿ ಆಯ್ತು, ನಮಗೆ ಕಾಡಿನ ಜೇನು ಕುಡಿಯೋಣ. ಸರಿಪ, ಆಯ್ತು. ದೇವ್ರೆ, ಇವಾಗ ಕಾಡು ಜೇನಿಗೆ ಎಲ್ಲಿಗೆ ಹೋಗೋದು? ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟೆ. ಹಾಗೆ ಬನ್ನಿ ಆ ಹುಡುಗನ ಭಯ ಪಟ್ಟು ಕಾಡಿನ ಜೇನು ಹುಡುಕ್ತಾ ಇದ್ದಾನೆ. ಇನ್ನ ಆ ಜಾಗ ಬಂದಿಲ್ವಾ? ಇನ್ನೊಂದು 2 ನಿಮಿಷ. 12 seconds later. ದೇವ್ರೆ, ಇವನ್ ನನ್ನ ಯಾವದಾದ್ರೂ ಕರಡಿ ಗುಂಬುಗೆ ಕರ್ಕೊಂಡು ಹೋಗ್ತಿದಾನೋ ಏನೋ. ಹಾಗೆ ಮುಂದೆ ಹೋಗ್ದಾಗ ಬನ್ನಿ ಒಂದು ದೊಡ್ಡ ಜೇನೆಗೂಡನ್ನು ನೋಡ್ತಿದ್ದಾನೆ. ಹೆಂಗೋ ಕಾಡಿನ ಜೇನು ಸಿಕ್ತಪ್ಪ. ಅಲ್ಲಿ ನೋಡು, ಇದೇ ನಾನು ಹೇಳಿದ ಜಾಗ. ನೀನೇ ಮರ ಹತ್ತಿ ತಗೋ. ನನಗೆ ವಯಸ್ಸಾಯ್ತಲ್ವಾ, ಮರ ಹತ್ತಕ್ಕಾಗಲ್ಲ. ಹುಷಾರಾಗಿ ಹತ್ತಬೇಕು, ಆಯ್ತಾ? ಇಲ್ಲಿ ಈ ಕಾಡಲ್ಲೇನೆ ಇರೋ ನನಗೆ ಹೆಂಗೆ ಜೇನುಗೂಡು ತಗೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹಾಗೆ ಆ ಹುಡುಗ ಕಾಡು ಜೇನು ಕುಡ್ದ. ಸರಿ, ಇವಾಗ ನಾನು ನಿನಗೆ ಹಣ್ಣುಗಳನ್ನು ಕೊಡ್ತೀನಿ, ಬಾ. ಬೇಗ ಬೇಗ. ಬನ್ನಿ ಆ ಹುಡುಗಗೆ ಕಾಡಿನ ಹಣ್ಣುಗಳು ಕೊಟ್ಟ. ಹೌದು, ನಿಮ್ಮ ಹೆಸರೇನು? ನಾನು ಬನ್ನಿ. ಅದು ಚೆನ್ನಾಗಿದೆ. ನನಗೆ ಈ ಕಾಡಲ್ಲಿ ಒಂದು ಸೌಹೃದ ಸಿಕ್ಕಿತು.